ಇನ್ನು ಮಹಿಳಾ ಅಧಿಕಾರಿಗೆ ಶಾಸಕ ಸಂಗಮೇಶ್ ಪುತ್ರ ನಿಂದನೆ ಮಾಡಿದ್ರ. ಮಹಿಳಾ ಅಧಿಕಾರಿಗೆ ಅಶ್ಲೀಲವಾಗಿ ಬೈದಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಮಹಿಳಾ ಅಧಿಕಾರಿಗೆ ಬಸವೇಶ್ ನಿಂದಿಸಿರುವಂತಹ ಆರೋಪ ಕೇಳಿಬಂದಿದೆ. ಭದ್ರಾವತಿ ಕೈ ಶಾಸಕ ಸಂಗಮೇಶ್ ಮಗನ ವಿಡಿಯೋ ವೈರಲ್. ಅಕ್ರಮ ಮರಳು ಗಣಿಗಾರಿಕೆ ಜಾಗದ ಮೇಲೆ ಮಹಿಳಾ ಅಧಿಕಾರಿ ದಾಳಿಯನ್ನ ನಡೆಸುತ್ತಾರೆ. ಮರಳು ಗಣಿಗಾರಿಕೆ ಮೇಲೆ ದಾಳಿ ಮಾಡಿದ್ರು ಮಹಿಳಾ ಅಧಿಕಾರಿ. ಈ ವೇಳೆ ಆಪ್ತನ ಮೊಬೈಲ್ಗೆ ಕರೆ ಮಾಡಿದ್ದಂತಹ ಸಂಗಮೇಶ್ ಪುತ್ರ ಅವಹೇಳನಕಾರಿಯಾಗಿ ನಿಂದಿಸಿದ್ದಾರೆ ಎನ್ನುವಂತಹ ಪೋಸ್ಟ್ ಈಗ ಆ ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ನೆಟ್ಟು ಮಾತಾಡಿ, ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಮಾತಾಡಿ, ನೆಟ್ಟು ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ ಇದಾರೆ. ಹೇಳಿ, ನೆಟ್ಟು ಮಾತಾಡಿ, ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಮಾತಾಡಿ, ನೆಟ್ಟು ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ ಇದಾರೆ. ಹೇಳಿ, ನೆಟ್ಟು ಮಾತಾಡಿ, ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿ ಮಾತಾಡಿ, ನೆಟ್ಟು ಬೆಲೆ ಕೊಟ್ಟು ಮಾತಾಡಿ. ಅಣ್ಣ ನಿಮ್ಮ ಒಂದ್ ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ. ಎಸ್, ನೀವು ಆಡಿಯೋವನ್ನ ಕೂಡ ಕೇಳಿಸ್ಕೊಂಡ್ರಿ. ಎಲ್ಲಾ ಪದಗಳನ್ನು ಕೂಡ ತೋರಿಸೋಕೆ ಸಾಧ್ಯವಾಗದೇ ಇರುವಂತಹ ಅಶ್ಲೀಲವಾದ ಪದಗಳನ್ನ ಅವರ ಮೇಲೆ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಈಗ ಸಂಗಮೇಶ್ ಅವರ ಪುತ್ರ, ಶಾಸಕ ಸಂಗಮೇಶ್ ಅವರ ಪುತ್ರನ ಮೇಲೆ ಬಂದಿರುವಂಥದ್ದು. ಅಂದ್ರೆ ಮರಳು ಗಣಿಗಾರಿಕೆ ನಡೀತಾ ಇರುತ್ತೆ, ಆ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿ ದಾಳಿಯನ್ನ ನಡೆಸ್ತಾರೆ. ಆಗ ಅವರ ಆಪ್ತನ ಮೊಬೈಲ್ಗೆ ಕರೆ ಮಾಡಿರುವಂತಹ ಸಂಗಮೇಶ್ ಪುತ್ರ ಆ ಮಹಿಳಾ ಅಧಿಕಾರಿ ಜೊತೆ ಮಾತನಾಡ್ತಾ ಇರುವಂತಹ ಆಡಿಯೋ ಇದು. ಅದನ್ನ ಕೇಳಿಸೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಅಂತಹ ಪದಗಳನ್ನ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಶಾಸಕರ ಪುತ್ರ ಮೇಲೆ ಬಂದಿರುವಂಥದ್ದು. ಹೀಗಾಗಿ ಈ ಕುರಿತಂತೆ ಈಗ ಬಿಜೆಪಿ ಕೂಡ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ. ಅಂದ್ರೆ ಈ ರೀತಿ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ. ಮಹಿಳಾ ಅಧಿಕಾರಿಗೆ ಬೇಕಾಬಿಟ್ಟಿಯಾಗಿ ಮಾತನಾಡ್ತಾ ಇದ್ದಾರೆ. ಒಬ್ಬ ಅಧಿಕಾರಿಗೂ ಕೂಡ ಬೆಲೆ ಕೊಡದಂತೆ, ಅದರಲ್ಲೂ ಒಬ್ಬ ಮಹಿಳೆ ಆಕೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಆತ ಮಾತನಾಡಿರುವಂತಹ ರೀತಿಯ ವಿರುದ್ಧ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಅದರ ಆಡಿಯೋ ಕೂಡ ಆಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮಹಿಳಾ ಅಧಿಕಾರಿ ಈ ಬಗ್ಗೆ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಭದ್ರಾವತಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ. ಭದ್ರಾ ನದಿ ತಟದಲ್ಲಿ ಅಕ್ರಮ ಮರಳು ಸಾಗಾಟ ದಂಧೆ ನಡೀತಾ ಇದೆ. ಅಧಿಕಾರಿಗಳಿಗೆ ಸೆಡ್ಡು ಹೊಡೆದು ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅನ್ನುವಂಥದ್ದು. ದೂರು ಕೊಟ್ರೆ ಮಾತ್ರ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ. ಇದು ಜನಸಾಮಾನ್ಯರು ಧ್ವನಿ ಎತ್ತೋದಕ್ಕೆ ಭಯಪಡುವಂತಹ ಸ್ಥಿತಿ ನಿರ್ಮಾಣವಾಗಿರುತ್ತೆ ಅನ್ನುವಂಥ ಆರೋಪ. ಅಕ್ರಮದ ಬಗ್ಗೆ ಮಾತನಾಡಿದ್ರೆ ದೂರುದಾರರಿಗೂ ಕೂಡ ಸಂಕಷ್ಟ. ಅಕ್ರಮ ಮರಳುಗಾರಿಕೆ ಬಗ್ಗೆ ಮಾತನಾಡಲು ಕೂಡ ಅಲ್ಲಿನ ಜನ ಹೆದರ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಭದ್ರಾ ನದಿ ದಡದಲ್ಲಿ ತುಂಬ ಅಕ್ರಮವಾಗಿ ಮರಳುಗಾರಿಕೆ ನಡೀತಾ ಇದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಏನು ವೀಕ್ಷಣೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾಯಿಲ್ಲ. ಅವರ ಇದಕ್ಕೆ ತಲುಪಿದೆಯೋ ಇಲ್ಲ ಗೊತ್ತಾಗ್ತಾ ಇಲ್ಲ. ಆದರೂ ರಾತ್ರಿ ಹೊತ್ತು ತುಂಬ ಈ ರೀತಿ ನಡೀತಾ ಇದೆ. ಭದ್ರಾವತಿ ಮತ್ತು ತುಂಗಾ ನದಿ ದಡದಲ್ಲಿ ತುಂಬ ಅಕ್ರಮವಾಗಿ ಮರಳು ಸಾಗಾಣಿಕೆ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಭೂ ವೀಕ್ಷಣಾ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ಆದಷ್ಟು ಬೇಗ ಅವ್ರ ಗಮನಕ್ಕೆ ಮರಳು ಮಾಫಿಯಾ ವಿರುದ್ಧ ಒಂದು ಕ್ರಮವನ್ನು ತಗೊಬೇಕು. ಇದು ಹೊಳೆಹೊನ್ನೂರು ಮತ್ತು ಭದ್ರಾವತಿ ನಡುಭಾಗದಲ್ಲಿ ಸಿಗೇಬಾಗಿ ಅಂತ ಗ್ರಾಮದ ಹತ್ರ ಆಗಿರೋದು. ಈ ಅಕ್ರಮ ಮರಳು ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಮಣ್ಣು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ನಷ್ಟ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಕೆಲಸ, ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಕೆಲಸ, ನಮ್ಮ AC ಅವ್ರ ಕೆಲಸ, ಯಾರು ನಮ್ಮ ಗಣಿ ಮತ್ತು ಭೂವಿಜ್ಞಾನಿಗಳಿದ್ದಾರೆ ಅವ್ರ ಕೆಲಸ ಅಂತ ಹೇಳಿ ನಾವು ಎಷ್ಟೇ ಮಗುಗೆ ಹೇಳ್ದಂಗೆ ಹೇಳಿದ್ರು ಅವರು ಗಮನ ವಹಿಸ್ತಲೇ ಈ ಬೇಜವಾಬ್ದಾರಿತನ ಮಾಡ್ಕೊಂಡು ಈ ನಮ್ಮ ಪರಿಸರದ ಸಂಪನ್ಮೂಲಗಳನ್ನು ಹಾಳು ಮಾಡ್ತಾ ಇದ್ದಾರೆ ಮತ್ತು ದೋಚ್ತಾ ಇದ್ದಾರೆ. ಆಗ ಬ್ರಿಟಿಷರು ಬಂದು 200 ವರ್ಷ 300 ವರ್ಷ ಹೆಂಗೆ ದೋಚ್ಕೊಂಡು ಹೋದರೆ, ಈಗ ಸರ್ಕಾರಗಳು 5 ವರ್ಷ ಬಂದು ನಮ್ಮ ಏನು ಸಂಪನ್ಮೂಲಗಳನ್ನು, ಖನಿಜ ಸಂಪನ್ಮೂಲಗಳನ್ನು
ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ದೋಚೋದಕ್ಕೆ ಕಳ್ಳರಿಗೆ ಲೈಸೆನ್ಸ್ಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತಾ